ಗೀತಾ ಮಹಾತ್ಮೆ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಯುದ್ಧದ ಆರಂಭದಲ್ಲಿ ರಾಜ ದುರ್ಯೋಧನನು ಪಾಂಡವರ ಸೈನ್ಯವನ್ನು ವೀಕ್ಷಿಸಿ ತನ್ನ ಆಚಾರ್ಯರಾದ ದ್ರೋಣರ ಬಳಿಗೆ ಹೋಗಿ ಮಾತನಾಡಿದನು ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ಸಂಜಯನಿಗೆ ವ್ಯಾಸರು ನೀಡಿದ ದಿವ್ಯದೃಷ್ಟಿಯಿಂದ ಅವನು ಯುದ್ಧದ ಆಗುಹೋಗುಗಳನ್ನು ಧೃತರಾಷ್ಟ್ರನಿಗೆ ವಿವರಿಸುತ್ತಾನೆ. ಪಾಂಡವರ ಸೇನಾವ್ಯೂಹವನ್ನು ನೋಡಿ ಚಿಂತಿತನಾದ ದುರ್ಯೋಧನನು ಕೂಡಲೇ ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಪಾಂಡವರ ಮತ್ತು ತನ್ನ ಸೇನೆಗಳ ಬಲಾಬಲ ವ್ಯೂಹ ರಚನೆಯ ಬಗ್ಗೆ ಮಾಹಿತಿ ಕೊಡುತ್ತಾನೆ. ಯುದ್ಧದ ತಯಾರಿ ತಾನು ಬಯಸಿದಂತೆ ನಡೆದರೂ ದುರ್ಯೋಧನನಿಗೆ ಅವನ ಮನದ ಮೂಲೆಯಲ್ಲಿ ಪಾಂಡವರ ಸೇನಾ ರಚನೆಯನ್ನು ನೋಡಿ ಭಯವು ಎದ್ದು ತೋರುತ್ತದೆ. ಅಲ್ಲದೆ ಅವನು ಕುರು ಶ್ರೇಷ್ಠರಾದ ಭೀಷ್ಮರ ಆಶೀರ್ವಾದ ಸಲಹೆ ಪಡೆಯದೆ ಕೇವಲ ಸೇನಾ ರಕ್ಷಣೆಗಷ್ಟೇ ಅವರನ್ನು ಸೀಮಿತವಾಗಿರಿಸಿದ್ದನು. ಇವೆಲ್ಲವೂ ದುರ್ಯೋಧನನ ರಾಜನೆಂಬ ಗರ್ವ ಹಾಗೂ ಅಹಂಕಾರವನ್ನು ತೋರಿಸುತ್ತದೆ. ಸಮಾಜದಲ್ಲಿ ತನಗಿಷ್ಟ ಬಂದಂತೆ ವರ್ತಿಸುವವರು ತಮ್ಮದೇ ಆದ ಗಡಿರೇಖೆಗಳನ್ನು ಹಾಕಿಕೊಂಡಿರುತ್ತಾರೆ. ಅಂಥವರಿಗೆ ಗುರು ಹಿರಿಯರ ಮಾರ್ಗದರ್ಶನವು ಬೇಡವಾಗಿ ಕೇವಲ ತಮ್ಮ ಕಾರ್ಯ ಸಾಧನೆಯಾಗುವವರೆಗೆ ಮಾತ್ರ ಪ್ರೀತಿ ವಿಶ್ವಾಸದಿಂದ ಇದ್ದು ನಂತರ ಅವರನ್ನು ಕಡೆಗಣಿಸುತ್ತಾರೆ. ಆದರೆ ಅಂಥವರಲ್ಲೂ ಮನದ ಮೂಲೆಯಲ್ಲಿ ಆತಂಕ ಮತ್ತು ಭಯ ಇದ್ದೇ ಇರುತ್ತದೆ. ಇಂದು ಜಗತ್ತಿಗೆ ಗುರುವಾದ ಶ್ರೀಕೃಷ್ಣನ ಮುಖವಾಣಿಯಾದ ಭಗವದ್ಗೀತೆಯ ಮಾರ್ಗದರ್ಶನವು ಇಡೀ ಸಮಾಜಕ್ಕೆ ಅಗತ್ಯವಾಗಿದ್ದು ಗೀತಾಜ್ಞಾನ ಯಜ್ಞವು ದಾರಿದೀಪವಾಗಿ ಮುನ್ನಡೆಸುತ್ತಿದೆ. ಹರಿ ಓಂ.